ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಬಿಜೆಪಿಯ ನೈಋತ್ಯ ಪದವೀಧರ ಕ್ಷೇತ್ರದ ಪ್ರಚಾರ ಸಭೆ ನಡೆಯಿತು. ಕ್ಯಾರ್ಪೇಟೆ ತಾಲೂಕಿನ ಅಕ್ಕಿಹಬ್ಬಾಳು ಹೋಬಳಿಯ ಮಂಚಬೀಡು ಗ್ರಾಮದಲ್ಲಿ 1000 ವರ್ಷಗಳ ಪುರಾತನ ದೇವಾಲಯದ ಜೀರ್ಣೋದ್ಧಾರಕ್ಕೆ ಚಾಲನೆ ನೀಡಲಾಯಿತು. ನಾಪೋಕ್ಲುವಿನಲ್ಲಿ ಬುಖಾರ ಇನ್ಸ್ಟಿಟ್ಯೂಟ್ ಫಾರ್ ಅಡ್ವಾನ್ಸ್ ಸ್ಟಡಿ ಸಂಸ್ಥೆಯ ನೂತನ ಕಚೇರಿಯನ್ನು ಉದ್ಘಾಟಿಸಲಾಯಿತು. ಕುಶಾಲನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಬಿಜೆಪಿಯ ನೈಋತ್ಯ ಪದವೀಧರ ಕ್ಷೇತ್ರ ಹಾಗೂ ಶಿಕ್ಷಕರ ಕ್ಷೇತ್ರ ಪ್ರಚಾರ ಸಭೆ ನಡೆಯಿತು. ಬಿಜೆಪಿಯ ನೈಋತ್ಯ ಪದವೀಧರ ಕ್ಷೇತ್ರ ಹಾಗೂ ಶಿಕ್ಷಕರ ಕ್ಷೇತ್ರದ ಪ್ರಚಾರ ಸಭೆ ಕುಶಾಲನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ ಅವರ ಪರ ಸಭೆಯಲ್ಲಿ ಮತಯಾಚನೆ ನಡೆಯಿತು. ಘಟನಾಯಕರಿಗೆ ವಹಿಸಿರುವ ಜವಾಬ್ದಾರಿಗಳು, ಮತದಾರರ ಬಳಿ ತೆರಳಿ ಅಭ್ಯರ್ಥಿಗಳ ಪರ ಮತಯಾಚಿಸುವ ಕೆಲಸ ಸಮರ್ಪಕವಾಗಿ ನಿರ್ವಹಿಸುವಂತೆ ಚರ್ಚೆ ನಡೆಯಿತು. ಇದೇ ಸಂದರ್ಭ ಮಾತನಾಡಿದ ಅಭ್ಯರ್ಥಿ ಧನಂಜಯ ಸರ್ಜಿ, ಪದವೀಧರರಿಗೆ ಸವಲತ್ತುಗಳನ್ನು ಒದಗಿಸುವ ಮೂಲಕ ಉದ್ಯೋಗದಾತರಾಗಿಸುವ ನಿಟ್ಟಿನಲ್ಲಿ ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನು ಒದಗಿಸುವ ಅಗತ್ಯವಿದ್ದು, ಈ ಬಗ್ಗೆ ಚಿಂತನೆ ಹೊಂದಲಾಗಿದೆ. ಭಾರತವನ್ನ ವಿಶ್ವಗುರುವಾಗಿಸುವ ನಿಟ್ಟಿನಲ್ಲಿ ಬಿಜೆಪಿಗೆ ಮತ್ತಷ್ಟು ಬಲ ತುಂಬಿಸುವ ನಿಟ್ಟಿನಲ್ಲಿ ಕಾರ್ಯಕರ್ತರ ಪಾತ್ರ ಪ್ರಮುಖವಾಗಿದೆ. ನಿಸ್ವಾರ್ಥ ಸೇವಾ ಮನೋಭಾವದಿಂದ ಈ ಕ್ಷೇತ್ರವನ್ನ ಆಯ್ದುಕೊಂಡಿರುವುದಾಗಿ ತಿಳಿಸಿದ ಅವರು ಎಲ್ಲರ ಸಹಕಾರ ಕೋರಿದರು. ಚುನಾವಣಾ ಪ್ರಭಾರಿ ಡಿಎಸ್ ಅರುಣ್ ಮಾತನಾಡಿ ಧನಂಜಯ ಸರ್ಜಿ ಅವರ ಬಗ್ಗೆ ಪರಿಚಯ ಮಾಡಿದರು. ಚುನಾವಣಾ ತಯಾರಿಗಳ ಬಗ್ಗೆ ಸಭೆಗೆ ಮಾಹಿತಿ ಒದಗಿಸಿದರು. ಮಂಡಲ ಅಧ್ಯಕ್ಷ ಎಂಎಲ್ ಗೌತಮ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ, ಕುಶಾಲನಗರ ನಗರ ಘಟಕ ಅಧ್ಯಕ್ಷ ಎಂಎಂ ಚರಣ್, ಮಾಜಿ ಶಾಸಕರುಗಳಾದ ಅಪ್ಪಚ್ಚು ರಂಜನ್, ಕೆಜಿ ಬೋಪಯ್ಯ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿಕೆ ಲೋಕೇಶ್, ಜಿಲ್ಲಾ ಸಂಚಾಲಕ ನವೀನ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಅನಿತಾ ಪೂವಯ್ಯ, ವಕ್ತಾರ ಸುಬ್ರಹ್ಮಣ್ಯ ಉಪಾಧ್ಯಾಯ, ಮಾಜಿ ಅಧ್ಯಕ್ಷ ರಾಬಿನ್ ದೇವಯ್ಯ, ಕುಶಾಲನಗರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ಮಧುಸೂದನ್, ಮಂಡಲ ಸಂಚಾಲಕ ಪಿಆರ್ ಸುನೀಲ್ ಕುಮಾರ್, ಚಂದ್ರಶೇಖರ್ ಹೇರೂರು, ಜೆಡಿಎಸ್ ನಗರ ಅಧ್ಯಕ್ಷ ಎಚ್ಟಿ ವಸಂತ್ ಮತ್ತಿತರರು ಇದ್ದರು. ಡೆಲ್ಲಿಯಲ್ಲಿ ಒಂದು ಅಗ್ನಿಯ ಅವಘಾತ ಆಗಿದೆ. ಅದು ಮಕ್ಕಳ ಐಸಿಯು ಅಲ್ಲಿ ಹುಟ್ಟಿದ ಮಕ್ಕಳಿಗೆ ಎನ್ಐಸಿಯು ಅಂತ ಕರಿತೀವಿ. ಅಲ್ಲಿ 1 ದಿನ 2 ದಿನ 5 ದಿನ 1 ತಿಂಗಳು ಒಳಗಿರುವಂತಹ ಮಕ್ಕಳನ್ನ ಐಸಿಯು. ಆ ಐಸಿಯಲ್ಲಿ ಬೆಂಕಿ ಹತ್ತಿಕೊಂಡಾಗ 16 ಜನ ಮಕ್ಕಳಿದ್ರು, ಹುಟ್ಟಿದ ಮಕ್ಕಳು, ನವಜಾತ ಶಿಶುಗಳು. ಅದರಲ್ಲಿ 6 ಜನರ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ ಉಲ್ಲೇಖ ಬಂದಿದೆ ಪೇಪರಲ್ಲಿ. ಬೆಂಗಳೂರು ಡೆಲ್ಲಿಯಲ್ಲಿರುವ ಜೀವನ್ ಬಾಗ್ ಅಂತ ಒಂದು ಪ್ಲೇಸಲ್ಲಿ ಆಗಿದೆ. ಇದೇ ರೀತಿಯ ಬೆಂಕಿ ಅವಘಡ ನಮ್ಮ ಮೆಗನ್ ಹಾಸ್ಪಿಟಲ್ ಅಂದ್ರೆ ಮೆಡಿಕಲ್ ಕಾಲೇಜ್, ಶಿವಮೊಗ್ಗ ಮೆಡಿಕಲ್ ಕಾಲೇಜ್ಗೆ ಅಟ್ಯಾಚ್ ಆಗಿರುವಂತಹ ಮೆಗನ್ ಹಾಸ್ಪಿಟಲ್ ಅಲ್ಲಿ ಬೆಂಕಿ ಅವಘಡ ಆಯಿತು. ಅವಾಗಲೂ ಎನ್ಐಸಿಯಲ್ಲಿ ಬೆಂಕಿ ಆಯಿತು. ಶಾರ್ಟ್ ಸರ್ಕ್ಯೂಟ್ ಆಗಿ AC ಶಾರ್ಟ್ ಸರ್ಕ್ಯೂಟ್ ಫುಲ್ ಬೆಂಕಿಯಾಗಿ ಪೂರ್ತಿ ಐಸಿಯು ಬೆಂಕಿ ಹತ್ತಾಗ ನನಗೆ ಅಲ್ಲಿನ ಮೆಡಿಕಲ್ ಸೂಪರಿಂಟೆಂಡೆಂಟ್ ಫೋನ್ ಮಾಡಿದ್ರು, ಡಾಕ್ಟರ್ ಸರ್ಜಿ ಅವರೇ ಈ ಥರ ಎಮರ್ಜೆನ್ಸಿ ಇದೆ, ಮಕ್ಕಳು 33 ಮಕ್ಕಳು, ಹುಟ್ಟಿದ ಮಕ್ಕಳು, ಐಸಿಯುಲಿರುವಂಥ ಮಕ್ಕಳು, ಈಗ ಸೀರಿಯಸ್ ರಿಸ್ಕ್ ಆಗುತ್ತೆ, ದಯವಿಟ್ಟು ಏನಾದ್ರು ಮಾಡಬೇಕು. ತಕ್ಷಣ ಇಮಿಡಿಯೇಟ್ ಆಗಿ ಮಳೆ ಬರ್ತದಂಥ ಸಂದರ್ಭದಲ್ಲಿ ಛತ್ರಿ ಹಿಡ್ಕೊಂಡು 10 ಆಂಬ್ಯುಲೆನ್ಸ್ ತಗೊಂಡು ಪಟಪಟನೆ ಅದನ್ನ ಅಷ್ಟು ಮಕ್ಕಳನ್ನ ನಮ್ಮ ಆಸ್ಪತ್ರೆಗೆ ಶಿಫ್ಟ್ ಮಾಡಿ, ಅದ್ರ ಜೊತೆಗೆ 18 ವರ್ಷದೊಳಗಿರುವಂತಹ ಐಸಿಯು ಇರುವಂತಹ ದೊಡ್ಡ ಮಕ್ಕಳನ್ನು ಕೂಡ ಟೋಟಲ್ 48 ಮಕ್ಕಳನ್ನ ನಮ್ಮ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ 13 ದಿನ ಅವರ ಆರೈಕೆ ಮಾಡಿ, ಅದರಲ್ಲಿ ವೆಂಟಿಲೇಟರ್ ಮೇಲೆ ಇದ್ದರಿದ್ರು, ಆಕ್ಸಿಜನ್ ಮೇಲೆ ಇದ್ದವರು, ಹಾರ್ಟ್ನ ತೊಂದರೆ ಇದ್ದಂತ ಹುಟ್ಟಿದ ಮಕ್ಕಳಿದ್ದು, ಅಷ್ಟು ಮಕ್ಕಳನ್ನ ಸೇಫ್ ಆಗಿ ಮನೆ ಕಳಿಸುವಂತ ಅವಕಾಶ ನನಗೆ ಆ ದೇವರ ಶಕ್ತಿ ನನಗೆ ಅವತ್ತಿನ ದಿನ ಭಗವಂತ ಕೊಟ್ಟಿದ್ದ. ಅವತ್ತು ನಾವಾಗಿನ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು, ಫೋನ್ ಮಾಡಿದ್ರು, ಡಾಕ್ಟ್ರೇ ನೀವು ಶಿವಮೊಗ್ಗದ ಗೌರವವನ್ನು ಉಳಿಸಿದ್ರ, ನನ್ನ ಗೌರವವನ್ನು ಉಳಿಸಿದ್ರ, ಅಕಸ್ಮಾತ್ ಅದು ಅವಘಡದಲ್ಲಿ ಮಕ್ಕಳು ಏನಾದ್ರು ತೊಂದರೆ ಆಗಿದ್ರೆ ನಾವೆಲ್ಲರೂ ತಲೆ ತಗ್ಸ್ಬೇಕಾಗಿತ್ತು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಬರೀ ಒಬ್ಬ ವೈದ್ಯನಾಗಿ ಕೆಲಸ ಮಾಡಿದ್ರೆ ಇಷ್ಟು ಶಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆ ಟೈಮಲ್ಲಿ ನಮ್ಮ ಡಾಕ್ಟರ್ನೆಲ್ಲ ಕರೆಸೋದು, ಬೇರೆ ಡಾಕ್ಟರ್ಸ್ನ ಹೆಲ್ಪ್ ತಗೊಳ್ಳೋದು, ಬೇರೆ ಹಾಸ್ಪಿಟಲ್ನ ಸ್ಟಾಫ್ನ ಕರೆಸೋದು, ಈ ನಿಟ್ಟಿನಲ್ಲಿ ಕೋಆರ್ಡಿನೇಟೆಡ್ ವರ್ಕ್ ಮಾಡುವಂತ ಶಕ್ತಿ ನನಗಿದೆ. ಯಾಕಂದ್ರೆ ನನಗೆ 25-30 ಜನ ಪೇಷಂಟ್ ನೋಡ್ಬೇಕಂದ್ರೆ ಅನಿಸ್ತಿತ್ತು. ಒಬ್ಬ ಡಾಕ್ಟರ್ ಧನಂಜಯ ಸರ್ಜಿ ಆದ್ರೆ ಸಾಲಲ್ಲ, 100 ಜನ ಡಾಕ್ಟರ್ ಧನಂಜಯ ಸರ್ಜಿ ಅಂತ ವ್ಯಕ್ತಿತ್ವ ಇರೋರನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ. ಈ ನಿಟ್ಟಿನಲ್ಲಿ ಇವತ್ತು 30 ಜನ ಮಕ್ಕಳದ್ದಾದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಈಗ ಆರಾಮ್ ಇಲ್ಲಿ ಬಂದು ನಾನು ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಯಾಕಾಗ್ತಿದೆ ಅಂದ್ರೆ ಆ ವ್ಯವಸ್ಥೆಯನ್ನು ಮಾಡುವಂತ ಶಕ್ತಿ ನನಗಿದೆ. ಈ ಆರೋಗ್ಯ ಕ್ಷೇತ್ರದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದೇ ರೀತಿ ಸಾಮಾಜಿಕ ಸೇವೆಯಲ್ಲಿ ಸ್ವತಃ ನನಗೆ 65 ವರ್ಷ, 46 ವರ್ಷ, 65 ಬಾರಿ ಬ್ಲಡ್ ಡೊನೇಷನ್ ಕೊಟ್ಟಿದ್ದೀನಿ. ವರ್ಷಕ್ಕೆ 2 ರಿಂದ 3 ಸಲ ಬ್ಲಡ್ ಅನ್ನ ಕೊಟ್ಟೆ ಕೊಡ್ತೀನಿ. 163 ಮಕ್ಕಳನ್ನ ಯಾರು ಇದ್ದೀರಾ 65 ಸಲ ಬ್ಲಡ್ ಡೊನೇಟ್ ಮಾಡಿದ್ರಿ. ಸೊ
163 ಮಕ್ಕಳನ್ನ ಮೆಡಿಕಲ್ ಅಡಾಪ್ಷನ್, ಬುದ್ಧಿಮಾಂದ್ಯತೆ, ಚಿಂತೆ ಹರಿಸುವ ಮಕ್ಕಳು, ಕಿವಿಡು ಮಕ್ಕಳನ್ನ ಅವ್ರನ್ನ ಮೆಡಿಕಲ್ ಅಡಾಪ್ಷನ್, ಕಂಪ್ಲೀಟ್ ಮೆಡಿಕಲ್ ಎಕ್ಸ್ಪೆಂಡಿಚರ್ನ ಮಾಡ್ತಾ ಇದ್ದೀವಿ. ಗೌರ್ಮೆಂಟ್ ಆಸ್ಪತ್ರೆ, ಗೌರ್ಮೆಂಟ್ ಶಾಲೆಗಳ ಕನ್ನಡ ಮೀಡಿಯಂ ಶಾಲೆಯೆಲ್ಲ 50% ಮಕ್ಕಳಿಗೆ ಉಚಿತವಾಗಿ ಟೈಫಾಯ್ಡ್ ವ್ಯಾಕ್ಸಿನೇಷನ್, ಈ ರೀತಿ ಅನೇಕ ಕೆಲಸಗಳನ್ನ ಮಕ್ಕಳಿಗೆ ಎಜುಕೇಶನ್ ಕೊಡೋದು, ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡೋದು, ಈ ರೀತಿಯಲ್ಲಿ ಬುದ್ಧಿಮಾಂದ್ಯತೆ ಶಾಲೆ ಒಂದು ಕರೆದಿದೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಬ್ಬ ಸಾಮಾನ್ಯ ಕೃಷಿ ಕುಟುಂಬದಿಂದ ಬಂದಂತ ನಾನು ನನ್ನ ಮತಯಾಚನೆ ಮಾಡಲಿಕ್ಕೆ ಬಂದಿರೋದು. ನಮ್ಮ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ ಅವರು ಮೂಲತಃ ಕೃಷಿ ಕುಟುಂಬದಿಂದ ಬಂದಂತಹ ವ್ಯಕ್ತಿ. ಅವರ ಇಡೀ ಕುಟುಂಬ ಕೃಷಿಗೆ ಒತ್ತನ್ನು ಕೊಟ್ಟು ಶಿವಮೊಗ್ಗದ ಹತ್ರ ಕೃಷಿಯನ್ನು ಮಾಡ್ಕೊಂಡು ಬಂದಂಥವರು. 10ನೇ ವಯಸ್ಸಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSಗೆ ಒಬ್ಬ ಸ್ವಯಂ ಸೇವಕನಾಗಿ ಅವರು ಪ್ರಾರಂಭ ಮಾಡ್ತಾರೆ. ಅದಾದಮೇಲೆ ITC OTC ಶಿಕ್ಷಣ ವರ್ಗಗಳ ಏನು ITC OTC ಹೇಳ್ತೀವಿ RSSನಲ್ಲಿ ಅದನ್ನು ಮಾಡಿ, ಅದಾದಮೇಲೆ ಒಂದು ಶಾಖೆಗೆ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡಿ, ಅದಾದಮೇಲೆ ಅವರು MBBS MD ಮೆರಿಟಲ್ಲಿ ಮಾಡಿ, ಅದಾದಮೇಲೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ 2 ವರ್ಷ ಕೆಲಸ ಮಾಡಿ, ಒಬ್ಬ ಪೀಡಿಯಾಟ್ರಿಷಿಯನ್ ಮಕ್ಕಳ ತಜ್ಞನಾಗಿ ಕೆಲಸ ಮಾಡಿ, ಅದಾದಮೇಲೆ ಅವರು ಒಂದು ಸಣ್ಣದ ಖಾಸಗಿ ಮಾಡಬೇಕು ಅಂತ ಪ್ರೈವೇಟ್ ಒಂದು ಹಾಸ್ಪಿಟಲ್ ಅಂತ ಪ್ರಾರಂಭ ಮಾಡಿ, ಇವತ್ತು 100 ಜನ ವೈದ್ಯರಿರುವಂತಹ, 1000 ಜನ ಸಿಬ್ಬಂದಿಗಳಿರುವಂತಹ ಅದ್ಭುತವಾದಂತಹ ಆಸ್ಪತ್ರೆಯನ್ನು ಶಿವಮೊಗ್ಗದಲ್ಲಿ ನಡೆಸ್ತಾ ಇದ್ದಾರೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ವಿಕಾಸ ಟ್ರಸ್ಟ್ನ ಅಧ್ಯಕ್ಷರಾಗಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿ, ಆಮೇಲೆ ಭಾರತೀಯ ಜನತಾ ಪಾರ್ಟಿಗೆ ಬರೋಕ್ಕಿಂತ ಮುಂಚೆ ಅಲ್ಲಿ ರಾಜೀನಾಮೆಯನ್ನ ನೀಡಿ ಭಾರತೀಯ ಜನತಾ ಪಾರ್ಟಿಗೆ ಬಂದು ಅಲ್ಲೂ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಮಂಚಿಬೀಡು ಗ್ರಾಮದಲ್ಲಿ ಶಿಥಿಲವಾಗಿರುವ 1000 ವರ್ಷಗಳ ಪುರಾತನ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಪುರಾತನ ದೇವಾಲಯಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಪುರಾತನ ದೇವಾಲಯಗಳನ್ನು ಪುನರುಜ್ಜೀವನ ಮಾಡುವ ಕೆಲಸವನ್ನ ರಾಜ್ಯಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಿದೆ ಎಂದು ಟ್ರಸ್ಟ್ ನಿರ್ದೇಶಕ ನೇಮಿರಾಜ್ ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಮಂಚಿಬೀಡು ಗ್ರಾಮದಲ್ಲಿ ಶಿಥಿಲವಾಗಿರುವ 1000 ವರ್ಷಗಳ ಪುರಾತನ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪುರಾತನ ದೇವಾಲಯಗಳಲ್ಲಿ ಅಪಾರವಾದ ಶಕ್ತಿ ಇದೆ ಅಲ್ಲದೆ ಶ್ರೀ ಸಾಮಾನ್ಯರಲ್ಲಿ ಹೆಚ್ಚಿನ ನಂಬಿಕೆ ಇದೆ, ಹೆಚ್ಚಿನ ಭಕ್ತಿ ಇದೆ. ನಮ್ಮ ನೆಲದ ಇತಿಹಾಸ ಮತ್ತು ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ದೇವಾಲಯಗಳ ಸಂರಕ್ಷಣೆಯು ನಮ್ಮೆಲ್ಲರ ಹೊಣೆಯಾಗಿದೆ. ಮಂಡ್ಯ, ಹಾಸನ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಹೊಯ್ಸಳ ದೇವಾಲಯಗಳು ಅಪಾರವಾಗಿವೆ. ಮಂಚಿಬೀಡು ಗ್ರಾಮದ ಶಿಥಿಲವಾಗಿ ಪಾಳು ಬಿದ್ದಿರುವ ಈಶ್ವರ ದೇವಾಲಯವನ್ನ ಧರ್ಮೋತ್ಥಾನ ಟ್ರಸ್ಟ್ ವತಿಯಿಂದ 35 ಲಕ್ಷ ರುಗಳ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಲಾಗುತ್ತಿದ್ದು, 1 ವರ್ಷದ ಅವಧಿಯಲ್ಲಿ ದೇವಾಲಯದ ಪುನರ್ ನಿರ್ಮಾಣ ಕಾರ್ಯವು ಸಂಪೂರ್ಣಗೊಳ್ಳಲಿದ್ದು, ಮುಂದಿನ ವಾರದಿಂದ ಆರಂಭವಾಗುವ ದೇವಾಲಯದ ಪುನರ್ ನಿರ್ಮಾಣ ಕಾರ್ಯಕ್ಕೆ ಗ್ರಾಮಸ್ಥರು ಸಂಪೂರ್ಣ ಸಹಕಾರ ನೀಡುವ ಮೂಲಕ 1000 ವರ್ಷಗಳ ಇತಿಹಾಸವಿರುವ ಈಶ್ವರ ದೇವಾಲಯದ ನಿರ್ಮಾಣ ಕೆಲಸಕ್ಕೆ ಕೈ ಜೋಡಿಸಬೇಕೆಂದು ನೇಮಿರಾಜು ಮನವಿ ಮಾಡಿದರು. ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಗ್ರಾಮದ ಮುಖಂಡ ದೊಡ್ಡತಮ್ಮಯ್ಯ ಮಾತನಾಡಿದರು. ಪುರಾತನ ದೇವಾಲಯದ ಪುನರ್ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿರುವ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ನಾರಾಯಣಗೌಡ ಅವರನ್ನ ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ದೇವಾಲಯ ಪುನರ್ ನಿರ್ಮಾಣ ಸಮಿತಿಯ ಕಾರ್ಯದರ್ಶಿ ಬಸಲಿಂಗಪ್ಪ, ಧರ್ಮೋತ್ಥಾನ ಟ್ರಸ್ಟ್ನ ಜಯಕೀರ್ತಿ, ಆಕಾಶ್, ಹರೀಶ್, ಕೆಂಡಗಣ್ಣ, ಸ್ವಾಮಿ, ಪ್ರವೀಣ್, ನಾಗರಾಜು ಭಾಗವಹಿಸಿದ್ದರು. ಇಷ್ಟು ಪುರಾತನವಾದ ದೇವಸ್ಥಾನ, ನಾನು ನಿಮಗೆ ಮನಸ್ಸಿನ ನೋವಾರುತ್ತದೆ, ನಾನು ಬೈತೀನಿ ನಿಮಗೆ. 10-15 ವರ್ಷದಿಂದ ಈ ದೇವಸ್ಥಾನ ನೀವು 100 ವರ್ಷದಿಂದ ಅಲ್ಲ ಹೇಳಿದ್ದು, 10-15 ವರ್ಷದ ಹಿಂದೆ ಈ ದೇವಸ್ಥಾನ ಸ್ವಲ್ಪ ನೀವು ಕಂಡ್ತಾ ಅಂತಿದ್ರೆ ಇಷ್ಟು ದುಸ್ಥಿತಿ ಹೋಗ್ತಿರ್ಲಿಲ್ಲ. ಏನೋ ಹೋಗಿದೆ, ಅನಿವಾರ್ಯ ಪರಿಸ್ಥಿತಿ, ಅದು ಕಾಲ ಆಯ್ತು, ತಸ್ಮೈ ನಮ್ಮ ಕಾಲ ಬರಬೇಕು, ಈಗ ಆಗ್ಬೇಕಂತಿತ್ತು. ಈಗ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ ಮತ್ತು ಕರ್ನಾಟಕ ಸರ್ಕಾರ ಪ್ರಾಚ್ಯವಸ್ತು ಸಹಭಾಗಿತ್ವ ಹಾಗೂ ನಿಮ್ಮ ಸ್ಥಳೀಯ ಸಹಕಾರದೊಂದಿಗೆ ನಾವು ಜೀರ್ಣೋದ್ಧಾರ ಮಾಡ್ತೀವಿ. ಜೀರ್ಣೋದ್ಧಾರ ಮಾಡಿದ ಮೇಲೆ ನೀವು ಅದನ್ನು ಭಾಳ ಪ್ರೀತಿಯಿಂದ ಪೂಜೆ ಪುನಸ್ಕಾರಗಳು, ಡೈಲಿಯಲ್ಲಿ ವಾರಕ್ಕೊಮ್ಮೆ ಭಜನೆ, ಇವ್ರು ನಾರಾಯಣಗೌಡರು ಹೇಳ್ದಂಗೆ ಅವರು ಈಗ ದಾರಿ ತೋರಿಸಿದ್ದಾರೆ, ಮುಂದುವರ್ಸ್ಕೊಂಡು ಹೋಗೋದು ನಿಮ್ಮ ಊರಿನವ್ರದೆಲ್ಲ ಜವಾಬ್ದಾರಿ. ಹಾಗೆ ನಾವು ಜೀರ್ಣೋದ್ಧಾರ ಸಂದರ್ಭದಲ್ಲಿ ತಮಗೆಲ್ಲ ಹಾಗೆಲ್ಲ ಹೇಳಿದ್ದೀವಿ ಅಲ್ಲಿ ದೇವಸ್ಥಾನದಲ್ಲಿ. ನಾವು ಪುರಾತನ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡ್ತೇವೆ ಬಿಟ್ಟು ನವೀಕರಣ ಅಲ್ಲ. ನಮ್ಮ ಸಂಸ್ಥೆ ನಿಯಮನೇ ಹೇಳ್ತಾ ನೋಡಿ, ಐತಿಹಾಸಿಕ ಹಿನ್ನೆಲೆಯುಳ್ಳ ಶಿಲ್ಪಕಲಾ ಸೌಂದರ್ಯ ಶಿಥಿಲಗೊಂಡಿರುವ ಶಿಲಾ ದೇಗುಲಗಳ ಸಂರಕ್ಷಣೆ, ಇದೆಲ್ಲ ಐತಿಹಾಸಿಕ ಹಿನ್ನೆಲೆ ಇದೆ. ಹೇಳಿದ್ರು 900 ವರ್ಷ ಅಂದರು. ಶಿಲ್ಪಕಲಾ ಸೌಂದರ್ಯ ಇದೆ, ಕಲ್ಲಲ್ಲಿ ಪ್ರತಿಯೊಂದು ಕಲ್ಲಲ್ಲಿ ಕೆತ್ತನೆ ಇದೆ, ಶಿಥಿಲವಾಗಿದೆ, ಹಾಳಾಗಿದೆ. ಇದನ್ನು ಜೀರ್ಣೋದ್ಧಾರ ಮಾಡ್ತೀವಿ ಬಿಟ್ಟರೆ ನವೀಕರಣ ಹೊಸದು ಮಾಡೋದಿಲ್ಲ. ಅಂದರೆ ಐತಿಹಾಸಿಕ ಹಿನ್ನೆಲೆ ಅದೇನಿದೆ, ಆ ಭದ್ರತೆ ಬುನಾದಿ ಪ್ರತಿಯೊಂದು ತಳಪಾಯದಿಂದ ತೆಗೆದು ಅದು ಏನು ಹಿಂದೆ ಮಾಡಿದ್ದಾರೆ ಅದೇ ಆಯ್ಕೆ ಅದೇ ಅಳತೆಗೆ ಮಾಡ್ತೀವಿ. ಸಂಪೂರ್ಣವಾಗಿ ಬಿಚ್ಚಿ
ಎಲ್ಲ ಕ್ಲೀನಾಗಿ ಮಾಡ್ತೀನಿ. ಊರಿನವರ ಸಹಕಾರ ಭಾಳ ಮುಖ್ಯ. ಈಗ ಏನಂದ್ರೆ ಇಷ್ಟ ತನಕ ಮುಂದುವರಿಕೆ ನಾವು ನಾರಾಯಣಗೌಡರಿಗೆ ಫೋನ್ ಮಾಡ್ತಾ ಇರ್ತಿದ್ವಿ. ಇನ್ನು ಅದಕ್ಕೆ ಯಾರು ಅವಕಾಶ ಮಾಡಿಕೊಡ್ದಿದ್ದಂಗೆ ತಾವು ಊರಿನವರೆಲ್ಲರೂ ಜವಾಬ್ದಾರಿ ತಗೊಂಡು ದೇವಸ್ಥಾನ ಆಗೋ ನಾವು ನೀವೆಲ್ಲ ಒಂದೇ ಸಂಸ್ಥೆಯನ್ನು ನಾವು ಧರ್ಮಸ್ಥಳ ಮಂಜುನಾಥೇಶ್ವರ ಥರದ ಇಲ್ಲೊಂದು ಈಶ್ವರ ಮಾಡ್ತೀವಿ ಅನ್ನೋ ಭಾವನೆ ಇಟ್ಕೊಂಡು ಈ ಕೆಲಸನ ಸಂಪೂರ್ಣ ಸ್ವಚ್ಛತೆಯಿಂದ ಭಾಳ ಆತ್ಮೀಯತೆಯಿಂದ ಎಲ್ಲರೂ ಪ್ರೀತಿಯಿಂದ ಮಾಡಿ ಬೇಗನೆ ಮಾಡಿ ಮುಗಿಸುವಂಥ ಶಕ್ತಿ ನಮಗೆ ನಿಮ್ಗೆಲ್ಲರಿಗೂ ಕೊಡಿ ಅಂತ ಕೇಳ್ಕೊಂತ ನನಗೆ ಮಾತಾಡಲಿಕ್ಕೆ ಅನುವು ನಮ್ಮ ನಾರಾಯಣಗೌಡರು ಅದು ಮುಖ್ಯ ಪಾತ್ರಧಾರರು ಅಂತ ಹೇಳ್ಬೋದು. ಅವರು ಈ ಕೆಲಸ ಶುರು ಮಾಡೋಕ್ಕೆ ನಮ್ಮ ಮುಖ್ಯ ಅಧಿಕಾರಿಯವರಿದ್ದಾರೆ ಧರ್ಮಸ್ಥಳದ, ಅವರಿಗೆ ವಿಷಯನ ನಮ್ಮ ಅವ್ರ ಮಂದಟ್ಟಾಗೆ ವಿಷಯ ಎಲ್ಲ ತಲುಪಿಸಿ ಮತ್ತು ಇಲ್ಲಿ ನಿಮ್ಮ ಜೊತೆ ಎಲ್ಲ ಮಾತನಾಡಿ ಈ ಎಷ್ಟು ಶ್ರಮ ವಹಿಸ್ತಾ ಇರೋರು ಅವರಿಗೆ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅವರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಇದ್ರ ಜೊತೆಗೆ ನಮ್ಮ ಬೀರುಳ್ಳಿ ನಮ್ಮ ಸ್ನೇಹಿತರಿದ್ದಾರೆ ಹರೀಶ್ ಆಕಾಶ್ ಅವರು, ನಮಗೆ ಭಾಳ ಸ್ನೇಹಿತರ ಮಗ, ಭಾಳ ಚಿರಪರಿಚಿತರು. ಇವರು ನಮ್ಮ ದೇವಸ್ಥಾನಕ್ಕೆ ಭಾಳ ಸಹಕಾರ ನೀಡಿ ಅವ್ರ ಕೈಲಾದಂಥ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಒಂದು 50,000 ರೂಪಾಯಿನ ಅವ್ರ ಕಡೆಯಿಂದ ಕೊಡಿಸಿದ್ದಾರೆ. ಇನ್ನು ಮುಂದೆ ಈ ಕೊಡ್ಸೋದ್ರಲ್ಲಿದ್ದಾರೆ. ಅವ್ರಿಗೆ ನನ್ನ ವೈಯಕ್ತಿಕ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ಇದಕ್ಕೆ ಹಿಂದಿನ ಸಪೋರ್ಟ್ ಮಾಡಿರ್ತಕ್ಕಂಥ ನಮ್ಮ ಮೆಂಬರ್ ನಾಗರಾಜ್ ಇದ್ದಾರೆ, ಹರೀಶ್ ನಾಗರಾಜು, ಇವರೆಲ್ಲರೂ ಇದಕ್ಕೆ ದುಡ್ಡು ಬರೋಕ್ಕೆ ಸಂಘಕ್ಕೆ ಜಮಾ ಆಗೋಕ್ಕೆ ಇವರೆಲ್ಲ ಸಹಕಾರ ಮಾಡಿದ್ದಾರೆ. ಅವರಿಗೆ ನಾನೇ ವಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಏನು ನಮ್ಮ ಸಂಘದ ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಕಾರ್ಯದರ್ಶಿಯವರು ಮತ್ತು ಈಗ ನಮ್ಮ ಟ್ರಸ್ಟಿ ಇದ್ದಾರೆ ಸಂಘ ಪದಾಧಿಕಾರಿಯವರೆಲ್ಲ ಇನ್ನೂ ಹೆಚ್ಚಿನ ರೀತಿ ನಾವು ಈ ದೇವಸ್ಥಾನದ ಕಾರ್ಯ ಮುಗಿಯೋ ತನಕ ಹೆಚ್ಚು ಶ್ರಮ ವಹಿಸಬೇಕಾಗತ್ತೆ. ಅದಕ್ಕೆ ನಾನು ಕೊಡ್ಬೋದು, ಯಾರು ದುಡ್ಡು ಕೊಡ್ತಾ ಇಲ್ಲ, ನಾವೇ ಹಾಕಿ ಕಟ್ಬೋದು. ಆದರೆ ಪುರಾತನ ಕಾಲದಿಂದ ಇದನ್ನ ಉಳಿಸ್ಬೇಕಾದ್ರೆ ಭಾಳ ಕಷ್ಟ. ಅದು ಯಾವ ರೀತಿ ಇದೆ, ಅದಕ್ಕೆ ಮತ್ತೆ ಈಗ ಅವರು ಏನು ಡ್ಯಾಮೇಜ್ ಆಗಿದೆ ಅದೆಲ್ಲನೂ ಪುನಃ ಅವರು ಅದು ಕಟ್ಟಾಗಿದ್ರು ಪುನಃ ಅದನ್ನೇ ನಮ್ಗೇನೋ ಇದು ಮಾಡಿ ಪುನಃ ಅದೇ ರೀತಿ ಮಾಡ್ತಾರಲ್ಲ, ಅದು ಭಾಳ ಶ್ರಮ. ಹೊಸ ಮನೆ ಕಟ್ಟೋದು ಭಾಳ ಸುಲಭ, ಹಳೆಯ ಮನೆ ರಿಪೇರಿ ಮಾಡ್ಸೋದೈತಲ್ಲ ಭಾಳ ಶ್ರಮ. ಅಂಥದ್ದನ್ನ ಈ ರಾಜ್ಯದಾದ್ಯಂತ ಮಾಡ್ತಾವ್ರೆ ಅಂದರೆ ಅವ್ರು ನಾವೆಲ್ಲರಿಗೂ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಬೇಕು ಅಂತ ಒಂದು ಕಾರ್ಯವನ್ನು ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಇಂಥ ಎಲ್ಲೋ ನಮ್ಮ ಗ್ರಾಮ ನಾವು ಹುಡುಕಿದ್ರೂ ನಮ್ಮ ಯಾವ ಕಡೆಗೆ ಹೋದ್ರೂ ಬಾರ್ಡ್ರಲ್ಲೇ ಇದೆ ನಮ್ಮ ಗ್ರಾಮ. ಅಂಥ ಗ್ರಾಮನ ಹುಡುಕಿ ಇವತ್ತು ನಮ್ಮ ಮಂಚಿಬೀಡು ಗ್ರಾಮಕ್ಕೆ ಬಂದು ಆ ಕಾರ್ಯವನ್ನು ಕೈಗೆತ್ಕೊಂಡಿದ್ದಾರೆ. ಏನು ಅವ್ರು ಕೈಗೆತ್ಕೊಂಡಿದ್ದಾರೆ, ಅವ್ರು ಕೇಳ್ತಾ ಇರೋದು ದುಡ್ಡೆಲ್ಲ ನಾವು ಹಾಕ್ತೀವಿ, ನೀವು ಎಷ್ಟು ಇದು ಮಾಡ್ತೀರ ಎಲ್ಲ ಒಗ್ಗಟ್ಟಾಗಿ ಮಾಡಬೇಕು. ಪ್ರತಿಯೊಬ್ಬರನ್ನು ನಮ್ಮನೆ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಥರ ಎಲ್ಲ ಅವರು ಒಂದು ಹೆಚ್ಚು ಕಡಿಮೆ ಆದಾಗ ಅವ್ರಿಗೇನು ಸಪೋರ್ಟ್ ಮಾಡಬೇಕು ಅದೆಲ್ಲ ಮಾಡಿ ಪ್ರತಿಯೊಬ್ಬರು ಯಾರೋ ಒಬ್ಬ ಟ್ರಸ್ಟ್ನರ್ ಅವರೇ ಕೂಡ ಮಾಡ್ಕೋತಾರೆ, ಎಲ್ಲ ಮೆಂಬರ್ ಅವರು, ಮಾಜಿ ಮೆಂಬರ್ ಅವರು, ಆ ಥರ ಇರ್ಬಾರ್ದು. ಎಲ್ಲ ಪ್ರತಿಯೊಂದು ಮನೆಯವರು ಅದಕ್ಕೆ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿ ಆ ಕಾರ್ಯ ಮುಗಿದು ಅದೇನು ಅವತ್ತು ನಾವು ಓಪನ್ ಮಾಡ್ತೀವಿ, ಅವತ್ತು ನಮ್ಮಲ್ಲಿ ಒಂಥರ ಹಬ್ಬದ ಥರ ವಾತಾವರಣ ಸೃಷ್ಟಿಯಾಗುತ್ತೆ. ನಾವು ಇವತ್ತಿಂದ ನಾವು ಒಂಥರ ಹಬ್ಬಕ್ಕೆ ಅಣಿ ಆಯ್ತಾ ಇದ್ದೀವಿ ಅನ್ನೋ ಥರ ಎಲ್ಲ ಗ್ರಾಮಸ್ಥರುಗಳು ಸೇರಿಕೊಂಡು ಇವತ್ತಿಂದ ಪ್ರತಿಯೊಬ್ಬರು ನಮ್ಮನೆ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಥರ ಮಾಡಬೇಕು ಅಂತೇಳಿ ನಮ್ಮ ಊರ ಎಲ್ಲ ಗ್ರಾಮಸ್ಥರಿಗೂ ಕೈ ಮುಗಿದು ಕೇಳ್ಬೋದು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ನಾಪೋಕ್ಲುವಿನಲ್ಲಿ ಆರಂಭಿಸಲು ಉದ್ದೇಶಿಸಿರುವ ಬುಖಾರಾ ಇನ್ಸ್ಟಿಟ್ಯೂಟ್ ಫಾರ್ ಅಡ್ವಾನ್ಸ್ ಸ್ಟಡೀಸ್ ಸಂಸ್ಥೆಯ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ನಾಪೋಕ್ಲು ಕೇಂದ್ರವಾಗಿ ಧಾರ್ಮಿಕ ಮತ್ತು ಲೌಕಿಕ ಸಮನ್ವಯ ವಿದ್ಯಾಭ್ಯಾಸವನ್ನು ಒಳಗೊಂಡ ಸಂಸ್ಥೆಯನ್ನು ಶೀಘ್ರದಲ್ಲೇ ಸ್ಥಾಪಿಸಿ ಸಮುದಾಯದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಏಳಿಗೆಗಾಗಿ ಶ್ರಮಿಸಲಾಗುವುದು ಎಂದು ಕೊಡಗು ಜಿಲ್ಲಾ ಖಾಜಿ ಎಂಎಂ ಅಬ್ದುಲ್ ಫೈಜಿ ಉಸ್ತಾದ್ ತಿಳಿಸಿದರು. ನಾಪೋಕ್ಲಿನಲ್ಲಿ ಆರಂಭಿಸಲು ಉದ್ದೇಶಿಸಿರುವ ಬುಖಾರಾ ಇನ್ಸ್ಟಿಟ್ಯೂಟ್ ಫಾರ್ ಅಡ್ವಾನ್ಸ್ ಸ್ಟಡೀಸ್ ಸಂಸ್ಥೆಯ ನೂತನ ಕಚೇರಿ ಉದ್ಘಾಟನೆ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಮಾರಂಭದಲ್ಲಿ ಸೈಯದ್ ಉಮರ್ ಅಲಿ ಶಿಯಾಬ್ ತಂಗಲ್, ಪೂಕಳಂ ಅಬ್ದುಲ್ ಉಸ್ತಾದ್, ಟ್ರಸ್ಟ್ ಅಧ್ಯಕ್ಷ ಹಮೀದ್ ಹಾಜಿ ಬೆಟಗೇರಿ, ಬುಖಾರದ ಕೇರಳ ಘಟಕದ ಅಧ್ಯಕ್ಷ ಸೂರೂರ್ ಮೊಯಿದ್ ಹಾಜಿ, ಕಾರ್ಯದರ್ಶಿ ಅಬ್ದುಲ್ ರಹೀಂ ರಿಜ್ವಾ, ಕೋಶಾಧಿಕಾರಿ ನಾಸಿರ್ ಹಾಜಿ, ಪ್ರಮುಖರಾದ ಬಶೀರ್ ಅರಂಗಡಿ, ನಾಪೋಕ್ಲು ಜಮಾಅತ್ ಅಧ್ಯಕ್ಷ ಎಂಎಚ್ ಅಬ್ದುಲ್ ರೆಹಮಾನ್, ಬುಖಾರಾ ಸಂಸ್ಥೆಯ ಕೊಡಗು ಘಟಕದ ಸಂಚಾಲಕ ಅಬ್ದುಲ್ ರಶೀದ್, ಚೇರಿ ಕಾರ್ಯದರ್ಶಿ ಎಂಎಸ್ ಮೊಹಮ್ಮದ್ ಅಲಿ ಮತ್ತಿತರರು ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಬೆಂಗಳೂರಿನ ಕೊಡಗಿಹಳ್ಳಿಯಲ್ಲಿ ಶ್ರೀ ಚರಣ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ನ 10ನೇ ಶಾಖೆ ಶುಭಾರಂಭಗೊಂಡಿದೆ. ಬ್ಯಾಂಕ್ ಎಂಬುದು ಒಂದು ನಂಬಿಕೆಯಾಗಿದ್ದು, ನಂಬಿಕೆ ಬಂದಲ್ಲಿ ಮಾತ್ರ ಬ್ಯಾಂಕ್ ಬೆಳವಣಿಗೆಯಾಗಲು ಸಾಧ್ಯ ಎಂದು ರಾಜ್ಯ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದ ಪಿಎಸ್ ದಿನೇಶ್ ಕುಮಾರ್ ತಿಳಿಸಿದರು.
ಸಹಕಾರಿ ರಂಗದಲ್ಲಿ ಮಹತ್ವದ ಹೆಗ್ಗುರುತನ್ನ ಮೂಡಿಸುತ್ತಿರುವ ಶ್ರೀ ಚರಣ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ನ 10ನೇ ಶಾಖೆಯನ್ನ ಸಹಕಾರಿ ನಗರ ಸಮೀಪದ ಕೊಡಿಗೆಹಳ್ಳಿಯಲ್ಲಿ ಶುಭಾರಂಭ ಮಾಡಿ ಮಾತನಾಡಿದರು. ಬ್ಯಾಂಕಿನಲ್ಲಿ ಹಣವನ್ನ ಠೇವಣಿಯಾಗಿ ಇಡಬಹುದು ಎಂಬ ನಂಬಿಕೆ ಬಂದಿದ್ದೇ ಆದಲ್ಲಿ ಬ್ಯಾಂಕಿನ ಘನತೆ ಹೆಚ್ಚಾಗುತ್ತದೆ. ಬ್ಯಾಂಕುಗಳು ಗ್ರಾಹಕರ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು ಎಂದರು. ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ HR ರಂಗನಾಥ್ ಮಾತನಾಡಿ, ಸತ್ಯ ಧರ್ಮದಿಂದ ಕೆಲಸ ಮಾಡುವುದು ಕಷ್ಟ. ಬ್ಯಾಂಕಿಂಗ್ ವಲಯಕ್ಕೆ ನಂಬಿಕೆಯೇ ಅತಿ ದೊಡ್ಡ ಕೊರತೆ ಇದೆ. ಸಹಕಾರಿ ಬ್ಯಾಂಕಿಂಗ್ ವಲಯದಲ್ಲಿ ಏನು ನಡೆಯಬಾರದು ಎಂದುಕೊಂಡಿದ್ದೆವೋ ಅದೆಲ್ಲವೂ ನಡೆದು ಹೋಗಿದೆ. ಇಂತಹ ಕಾಲಘಟ್ಟದಲ್ಲಿ ಶ್ರೀ ಚರಣ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಇದಕ್ಕೆ ಅಪವಾದವಾಗಿದ್ದು 10ನೇ ಶಾಖೆಯ ಮೂಲಕ ಬ್ಯಾಂಕ್ ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ ಎಂದರು. ಶ್ರೀ ಚರಣ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ನ ಸಂಸ್ಥಾಪಕ ಅಧ್ಯಕ್ಷ VB ದ್ವಾರಕನಾಥ್, ಗಾಯತ್ರಿ ದ್ವಾರಕನಾಥ್, ನಿರ್ದೇಶಕರಾದ M ಗೋಪಿನಾಥ್, ಉಪಾಧ್ಯಕ್ಷರಾದ ಶುಭಪ್ರದ, ಹಿರಿಯ ವ್ಯವಸ್ಥಾಪಕರಾದ TN ಗೀತಾ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಬಿಜೆಪಿಯ ನೈಋತ್ಯ ಪದವೀಧರ ಕ್ಷೇತ್ರದ ಪ್ರಚಾರ ಸಭೆ ನಡೆಯಿತು. ಕ್ಯಾರ್ಪೇಟೆ ತಾಲೂಕಿನ ಅಕ್ಕಿಹಬ್ಬಾಳು ಹೋಬಳಿಯ ಮಂಚಬೀಡು ಗ್ರಾಮದಲ್ಲಿ 1000 ವರ್ಷಗಳ ಪುರಾತನ ದೇವಾಲಯದ ಜೀರ್ಣೋದ್ಧಾರಕ್ಕೆ ಚಾಲನೆ ನೀಡಲಾಯಿತು. ನಾಪೋಕ್ಲುವಿನಲ್ಲಿ ಬುಖಾರ ಇನ್ಸ್ಟಿಟ್ಯೂಟ್ ಫಾರ್ ಅಡ್ವಾನ್ಸ್ ಸ್ಟಡಿ ಸಂಸ್ಥೆಯ ನೂತನ ಕಚೇರಿಯನ್ನು ಉದ್ಘಾಟಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.